ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನು, ಇವತ್ತಿನ ಚಾಪ್ಟರ್ ಏನು ಅಂದರೆ ಇವತ್ತು ನಿಮ್ಮ ವಿಶಸ್ ಎಲ್ಲ ಕಂಪ್ಲೀಟ್ ಆಗೋ ಅಂಥ ಪವರ್. ನಿಮಗೆ ನಿಮ್ಮ ವಿಶ್ ಕಂಪ್ಲೀಟ್ ಆಗಬೇಕಂದ್ರೆ ಫಸ್ಟು ನೀವು ಈ 12 ಡೇಸ್ ಪ್ರಾಕ್ಟೀಸನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ನೀವು ಕಂಟಿನ್ಯೂಸ್ ಆಗಿ ಮಾಡಿದಾಗಲೇ ನೀವು ಇಲ್ಲಿಗೆ ಬರೋದಕ್ಕೆ ಸಾಧ್ಯ. ಇದು ಮೇಕ್ ಆಲ್ ಯುವರ್ ವಿಶ್ ಕಮ್ ಟ್ರೂ. ಇವಾಗ ನೀವೆಲ್ಲ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿ ಅಂತ ಇದೆಯಲ್ಲ, ಅದೆಲ್ಲ ಫಸ್ಟು ಶುರುವಾಗೋದೇ ಇದರಿಂದ. ಮೇಕ್ ಆಲ್ ಯುವರ್ ವಿಶ್ ಕಮ್ ಟ್ರೂ ಅಂದರೆ ಈ ಚಾಪ್ಟರ್ 13ಇಂದ ಯಾವ್ದು ಬರುತ್ತೆ ಪ್ರಾಕ್ಟೀಸಸ್, ಇದೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಯೂಶಲಿ ಗೊತ್ತಲ್ಲ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೋಸ್ಕರ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಇಮ್ಯಾಜಿನೇಷನ್ ಈಸ್ ದ ಟ್ರೂ ಮ್ಯಾಜಿಕ್ ಕಾರ್ಪೆಟ್. ಇದನ್ನು ಒಬ್ಬ ರೈಟರ್ ಬರೆದಿದ್ದಾರೆ, ನಾರ್ಮಾ ವಿನ್ಸೆಲ್ ಪಿಲ್ಲೈ. 1898ಇಂದ 1993 ತನಕ ಇರೋರು. ಇಮ್ಯಾಜಿನೇಷನ್ ಅಂತ ಇದೆಯಲ್ಲ, ಅದೇ ಮ್ಯಾಜಿಕ್ ಕಾರ್ಪೆಟ್. ಅಂದರೆ ಅಲಾದೀನ್ದು ಮ್ಯಾಜಿಕ್ ಕಾರ್ಪೆಟ್ ಇತ್ತಲ್ಲ, ಅದೇ ಆಕಾಶದಲ್ಲಿ ಹಾರಾಡುವಂಥ ಕಾರ್ಪೆಟ್, ಅದು ಇಮ್ಯಾಜಿನೇಷನ್ನು, ಅದು ಮ್ಯಾಜಿಕ್ ಕಾರ್ಪೆಟ್ ಅಂತೆ. If you have been following the magic practice day by day, you have now built an amazing foundation by practicing gratitude for everything you have received and continue to receive in your life. But today is an exciting day because you are going to begin to use gratitude magical power for your dreams and desires. ನೀವೇನಾದ್ರು ಈ ಮ್ಯಾಜಿಕ್ ಪ್ರಾಕ್ಟೀಸನ್ನು ಇದುವರೆಗೂ ಮಾಡಿದ್ದೀರಾ? 12 ಡೇಸಿನ ಮ್ಯಾಜಿಕ್ ಪ್ರಾಕ್ಟೀಸನ್ನು ಕಂಟಿನ್ಯೂಸ್ ಆಗಿ ಒಂದು ದಿವಸನೂ ಬಿಡ್ದಲ್ಲೇ ನೀವು ಮಾಡ್ತಾಯಿದ್ದೀರಾ. ಆಮೇಲೆ ಡೈಲಿ ಗ್ರ್ಯಾಟಿಟ್ಯೂಡನ್ನು ನೀವು ಯೂಸ್ ಮಾಡಿದ್ದೀರಾ ಅಂದರೆ ನಿಮ್ಮದು ಫೌಂಡೇಶನ್ ಚೆನ್ನಾಗಾಗಿರುತ್ತೆ. ಸೊ ನೀವು ಇವಾಗ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ರಿಸೀವ್ಡ್, ನೀವು ಇದುವರೆಗೂ ಏನೇನೋ ರಿಸೀವ್ ಮಾಡಿದ್ದೀರಾ, ಆಮೇಲೆ ಮುಂದೆ ಏನೇನನ್ನು ರಿಸೀವ್ ಮಾಡೋಕ್ಕೆ ಇಷ್ಟಪಡ್ತೀರೋ, ಈ ಮ್ಯಾಜಿಕ್ ಪವರ್ ಆಫ್ ದ ಗ್ರ್ಯಾಟಿಟ್ಯೂಡಿಂದ ನಿಮ್ಮ ಡ್ರೀಮು, ನಿಮ್ಮ ಡಿಸೈರ್ಸು ಫುಲ್ಫಿಲ್ ಆಗುತ್ತೆ. ಹಂಡ್ರೆಡ್ಸ್ ಆಫ್ ದ ನೇಟಿವ್ ಕಲ್ಚರ್ಸ್ ಥಾಟ್ ದ ಸೆಂಚುರೀಸ್ ಹ್ಯಾವ್ traditionally given thanks for whatever they want before they receive it, creating the elaborate ceremonies to put as much energy as they could into giving thanks. The Egyptians have celebrated the flooding of the Nile River since ancient times to ensure the continuous flow of the water in the river. American Indians and Australian Aborigines perform rain dance. Various African tribes perform ceremonies for their food before they hunt for it, and the very nature of the prayer in every culture and the religion is give thanks before having receiving what is desired. ನೀವು ಅಂದ್ಕೊಂಡಿದ್ದನ್ನು ಪಡ್ಕೊಳೋದಕ್ಕೂ ಮುಂಚೆ ಏನು ಮಾಡಬೇಕಂದ್ರೆ ಸೆಲೆಬ್ರೇಷನ್ ಮಾಡಬೇಕಾಗತ್ತೆ. ಅದು ಸಿಕ್ಕಿದೆ ಅಂತ ಸೆಲೆಬ್ರೇಷನ್ ಮಾಡಬೇಕಾಗುತ್ತೆ. ಇದು ನಮ್ಮ ಕಲ್ಚರಲ್ಲಿ ತೋರಿಸಿದ್ದಾರೆ. ಈಜಿಪ್ಷಿಯನ್ನಲ್ಲೂ ಟೈಮಲ್ಲೂ ಅಷ್ಟೇ ನೈಲ್ ರಿವರ್ ಫ್ಲಡ್ ಆಗೋಕ್ಕೂ ಮುಂಚೆ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆಫ್ರಿಕನ್ಸು, ಅಮೇರಿಕನ್ಸು ಏನಾದ್ರು ಕೆಲಸ ಮಾಡಬೇಕಾದ್ರೆ ರೈನ್ ಡಾನ್ಸ್ ಅಂತ ಸೆಲೆಬ್ರೇಷನ್ ಮಾಡ್ತಿದ್ರು. ಹಳೆ ಕಾಲದಲ್ಲಿ ಆಫ್ರಿಕನ್ಸೂ ಕೂಡ ಹಂಟಿಂಗ್ಗೆ ಅಂದರೆ ಬೇಟೆಗಾರೋದಕ್ಕೆ ಹೋಗೋದಕ್ಕೂ ಮುಂಚೆನೇ ಅವರು ಸೆಲೆಬ್ರೇಷನ್ ಮಾಡಿ ಆಮೇಲೆ ಹೋಗಿಬಿಟ್ಟು ಫುಡ್ಡನ್ನು ಹಂಟಿಂಗ್ ಮಾಡೋರು. ಸೊ ನೀವು ಏನು ಪಡ್ಕೊಳ್ತೀರೋ ಪಡ್ಕೊಳೋದಕ್ಕೂ ಮುಂಚೆನೇ ಸೆಲೆಬ್ರೇಷನ್ ಮಾಡಬೇಕಂದ್ರೆ ಪಡ್ಕೊಂಡಾದಮೇಲೆ ಸೆಲೆಬ್ರೇಷನ್ ಮಾಡ್ಕೊಳೋದು ದಟ್ಸ್ ರಿವರ್ಸ್. ಯಾಕಂದರೆ ನೀವು ರಿವರ್ಸ್ ಆಗಿ ಮಾಡಬೇಕು, ಆವಾಗಲೇ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗೋದು. ಲಾ ಆಫ್ ಅಟ್ರಾಕ್ಷನ್ ಸೇಸ್ ದ್ಯಾಟ್ like attracts like, which means you must form in your mind a likeness or an imaginary of what you want. Then to attract your desire to you, you have to feel as though it's yours, so that how you feel is also like how you would feel when you had what you want. The easiest way to do that is to be grateful for what you want before you have received it. If it never occurred to you before, has used gratitude to receive what you want, what have now discovered anything
of its magical power. The very word of the Holy Scripture promises exactly that. ಅಂದರೆ ಇಲ್ಲಿ ಇನ್ನೂ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಏನಾದ್ರು ಬೇಕಂದರೆ ಲೈಫ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವು ಹೇಗಿರ್ತೀರೋ ನೀವು ಹಾಗೆ ರಿಸೀವ್ ಮಾಡ್ತೀರ. ನೀವು ಜಾಯ್ಫುಲ್ ಆಗಿದ್ರೆ ಜಾಯ್ಫುಲ್ಲನ್ನು ರಿಸೀವ್ ಮಾಡ್ತೀರಾ ಅಂತ. ಇವಾಗ ನೀವು ಸೆಲೆಬ್ರೇಷನನ್ನು ರಿಸೀವ್ ಮಾಡಿದ್ರೆ ನಿಮಗೆ ಸೆಲೆಬ್ರೇಷನ್ನು ಬರುತ್ತೆ. ಇದನ್ನೇ ಪುರಾತನ ಕಾಲದಿಂದ ಎಲ್ಲ ಹೋಲಿ ಸ್ಕ್ರಿಪ್ಚರ್ಸಲ್ಲಿ ಹೇಳಿರೋದು. ಹೂ ಎವರ್ ಹ್ಯಾಸ್ ಗ್ರ್ಯಾಟಿಟ್ಯೂಡ್ ನಾವ್ will be given more in the future and he or she will have an abundance. ಯಾರು ಇವಾಗ ಗ್ರ್ಯಾಟಿಟ್ಯೂಡಲ್ಲಿದ್ದೀರ, ಕೃತಜ್ಞತೆಯಾಗಿದ್ದೀರೋ, ನೀವು ಫ್ಯೂಚರಲ್ಲಿ ನಿಮ್ಗಿನ್ನೂ ಜಾಸ್ತಿ ಅಬಂಡೆನ್ಸ್ ಆಗಿ ದೇವರು ಕೊಡ್ತಾನೆ ಅಂತ ಅರ್ಥ. ಗ್ರ್ಯಾಟಿಟ್ಯೂಡ್ ಈಸ್ ಸಮಥಿಂಗ್ ಯು ಮಸ್ಟ್ ಹ್ಯಾವ್ ಬಿಫೋರ್ ಯು ಕ್ಯಾನ್ ರಿಸೀವ್. Now something that you simply do after something good has happened. Most people are grateful after they received something good. But to make all your wishes come true and change your entire life by filling it with the riches in every area, you must be grateful before and after. ಸೊ ನೀವು ಏನನ್ನೇ ಪಡ್ಕೋಬೇಕಂತಿದ್ರು, ಏನನ್ನೇ ಗಳಿಸ್ಬೇಕಂತಿದ್ರು, ನಿಮಗೆ ಇದಕ್ಕೂ ಹಿಂದೆ ಏನೇನೋ ಪಡ್ಕೊಂಡಿದ್ರು ಅದಕ್ಕೋಸ್ಕರ ನೀವು ಗ್ರ್ಯಾಟಿಟ್ಯೂಡ್ ಆಗಬೇಕು. ಆಮೇಲೆ ಫ್ಯೂಚರಲ್ಲಿ ಕೂಡ ನೀವು ಏನೇನು ಪಡ್ಕೊಬೇಕಂತ ಇದ್ರೋ ಅದಕ್ಕೂ ಕೂಡ ನೀವು ಗ್ರ್ಯಾಟಿಟ್ಯೂಡ್ ಇವಾಗಲೇ ಆಗಬೇಕು. ಆವಾಗಲೇ ನೀವು ಕರೆಂಟ್ ಮೋಡಲ್ಲಿದ್ದು ಕರೆಂಟ್ ಮೋಡಲ್ಲಿ ಅಟ್ರ್ಯಾಕ್ಟನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. The act of being sincerely grateful for receiving your desire beforehanded, you immediately form an imaginary in your mind that you have it and feel as though you have it and you are fulfilling your part. If you continue to hold to that imagination and feeling, you will magically receive your desire. You wouldn't know how you are receiving it, and it is now your job to figure it out. You don't try to figure out how gravity is going to keep you on the ground when you go for a walk. Do you that trust and know that when you go for a walk, the law of gravity will keep you firmly on the ground. Likewise, you must trust and know that when you are grateful for what you want will be magically moved to you because it is the law of the universe. ನೀವು ಏನನ್ನಾರು ಪಡ್ಕೊಬೇಕು, ರಿಸೀವ್ ಮಾಡಬೇಕು ಅಂದರೆ ಫಸ್ಟ್ ನೀವು ಅದನ್ನು ಟ್ರಸ್ಟ್ ಮಾಡಬೇಕಾಗತ್ತೆ. ವೆನ್ ಯು ಟ್ರಸ್ಟ್ ದ್ಯಾಟ್, ಆವಾಗಲೇ ನೀವು ಅದನ್ನು ರಿಸೀವ್ ಮಾಡ್ಕೊಳೋದಕ್ಕೆ ಸಾಧ್ಯ. ಇವಾಗ ಲಾ ಆಫ್ ಗ್ರಾವಿಟಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಹೇಗೆ ಗೊತ್ತು? ನಾವು ವಾಕಿಂಗ್ ಮಾಡಬೇಕಾದ್ರೆ ನಾನು ಹಾರೋಗ್ಬಿಡ್ತೀನಿ ಅಂತ ಅನಿಸುತ್ತೆ ನಿಮಗೆ? ಇಲ್ಲ ತಾನೆ. ಅದೇ ರೀತಿ ನೀವು ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಲಾ ಆಫ್ ಅಟ್ರಾಕ್ಷನ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯು ಮಸ್ಟ್ ಹ್ಯಾವ್ ದ ಫೇತ್. ಅದು ಆಗೇ ಆಗುತ್ತೆ ಅನ್ನೋ ಫೇತ್ ಇರಬೇಕು. ಯಾಕಂದರೆ ಗ್ರಾವಿಟೇಷನೂ ಲಾ ಆಫ್ ದ ಯೂನಿವರ್ಸೇ, ಇದೂ ಲಾ ಆಫ್ ದ ಯೂನಿವರ್ಸ್. ಸೊ ಅದು ಆಗೇ ಆಗುತ್ತೆ. ವಾಟ್ ಯು ಮೋಸ್ಟ್ಲಿ ವಾಂಟ್ ರೈಟ್ ನಾವು, ನಿಮ್ಗೆ ಇವಾಗ ಏನು ಬೇಕು? At the beginning of this book, I asked you to get really clear about what you want in every area of your life. If you don't do that earliest, now is the time to do it. ನಾನು ನಿಮಗೆ ಸ್ಟಾರ್ಟಿಂಗಿನ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ನಾನು ಡೈರೆಕ್ಟಾಗಿ ನಿಮ್ಗೆ ಅಸೈನ್ಮೆಂಟ್ಸಲ್ಲೇ ಬಂದಿದ್ದೆ. ಸೊ ನಿಮಗೆ ಇವಾಗ ನಾನು ವರ್ಕ್ ಕೊಡ್ತಾ ಇದ್ದೀನಿ. ನಿಮಗೆ ಏನು ಬೇಕು, ನೀವು ವಾಟ್ ಯು ವಾಂಟ್ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನು ಬೇಕು ಅದನ್ನು ಲಿಸ್ಟಲ್ಲಿ ಬರ್ಕೊಳ್ಳಿ. ಗೋ ಟು ದ ಲಿಸ್ಟ್ ಯು ಕ್ರಿಯೇಟೆಡ್ ನೌ ಆ್ಯಂಡ್ ಚೂಸ್ ಯುವರ್ ಟಾಪ್ 10 ಡಿಸೈರ್ ಫಾರ್ ದಿಸ್ ಮ್ಯಾಜಿಕಲ್ ಪ್ರಾಕ್ಟೀಸ್. ನಿಮ್ಮ ಲಿಸ್ಟ್ ಬಹಳನೇ ಉದ್ದ ಇರ್ಬೋದು. ಲಿಸ್ಟ್ ಇಲ್ಲ ಅಂದರೂ ನೀವು ಬರೀರಿ. ನೀವು ಯಾವುದ್ಯಾವ್ದ್ರ ಮೇಲೆ ಬರಬೇಕು? ಯು ಕ್ಯಾನ್ ಸೆಲೆಕ್ಟ್ ದ 10 ಡಿಸೈರ್ಸ್ ಫಾರ್ ಡಿಫ್ರೆಂಟ್ ಏರಿಯಾಸ್ ಆಫ್ ಯುವರ್ ಲೈಫ್ ಸಚ್ ಆ್ಯಸ್ ಮನಿ, ಹೆಲ್ತ್, home and relationship, or you might want to choose 10 desire in your area you really want to change, such as work,
are success. Be very clear, specific about what you most want so that you can see the changes magically happen from this practice. Imagine you are putting in a magic order with the universe from your top 10 desires become because in truth by using the law of attraction it's exactly what you are doing. ಇವಾಗ ನೀವು ಕೂತ್ಕೊಂಡು ನಾನು ಇವಾಗ ಕೂತ್ಕೊಂಡು 10 ಡಿಸೈಡ್ಸನ್ನು ಬರಿತೀವಿ. ನೀವು ಒಂದು ಬುಕ್ಕು ಪೆನ್ನು ತಗೊಂಡು ನೀವು ಬರೀರಿ. ಸೊ ಲೆಟ್ಸ್ ಸ್ಟಾರ್ಟ್. ಆ ಫಾರ್ಮೇಟನ್ನು ಕೊಟ್ಟಿದ್ದಾರೆ ನೋಡಿ. ಸಿಟ್ ಡೌನ್ at the computer or with a pen or journal and create the separate list of top 10 desires as though you have received them. ನೀವು ಅದನ್ನು ಪಡ್ಕೊಂಡಿದ್ದೀರಾ ಅನ್ನೋ ಥರ ಬರಿಬೇಕು. ಸೊ ಥ್ಯಾಂಕ್ ಯು ಫಾರ್ ಡ್ಯಾಶ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಯುವರ್ ಡಿಸೈರ್ ಆ್ಯಸ್ ದು ಯು ಹ್ಯಾವ್ ರಿಸೀವ್ಡ್ ಇಟ್. ಓಕೆ.
ನೀವು ಬರುತ್ತಾ? ನಾನು ಬರ್ತಿದ್ದೀನಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಮೈ exam result which got me into the exact college I wanted. ಈ ಥರ ನೀವು ಲಿಸ್ಟನ್ನು ಬರೀರಿ. ಬರೆದಾದ್ಮೇಲೆ write thank you for 3 times in a row is the powerful thing to do because it prevents you from throwing the words away, the increasing your focus of the gratitude. Saying thank you 3 times is also a magical formula because it is the mathematical number of all new creation in the universe. For example, it takes one male and one female to create a baby. The male, female, and baby, totally 3, complete a new creation. The same rule of 3 applies to the creation of everything in the universe, including the creation of your desire. So, when you say thank you 3 times in the row, you are using the magic number of creation and a secret magic formula. ಥ್ಯಾಂಕ್ ಯು ಅಂತ ನೀವು 3 ಟೈಮ್ಸ್ ಬರೆದ್ರೆ ಇದು ಕ್ರಿಯೇಷನಿನ ಫಾರ್ಮುಲಾ ಅಂತೆ. ಇದು ಕ್ರಿಯೇಷನಿನ ಫಾರ್ಮುಲಾ ಆದಾಗ ನಾವು ಥ್ಯಾಂಕ್ ಯು ಅಂತ ಇದ್ದೀವಿ. ಇವಾಗ ನಿಮ್ಮ ಡಿಸೈರ್ಸು ಹೊಸದಾಗಿ ಕ್ರಿಯೇಟ್ ಆಗಬೇಕು, ಅದಕ್ಕೆ ನೀವು ಥ್ಯಾಂಕ್ ಯು ಅಂತ ಬರೀತೀರ. ಇವಾಗ ದ ಸೆಕೆಂಡ್ ಸ್ಟೆಪ್ ಆಫ್ ಆಲ್ ಮೇಕ್ ಆಲ್ ಯುವರ್ ವಿಶಸ್ ಕಮ್ ಟ್ರೂ ಇನ್ವಾಲ್ವ್ ಸ್ಯಾಚುರೇಟಿಂಗ್ ಯುವರ್ ಡಿಸೈರ್ ವಿತ್ ಈವನ್ ಮೋರ್ ಗ್ರ್ಯಾಟಿಟ್ಯೂಡ್. ಯು ಕ್ಯಾನ್ ಕಂಪ್ಲೀಟ್ ದ ಸೆಕೆಂಡ್ ಸ್ಟೆಪ್ ಅಟ್ ಎನಿ ಟೈಮ್ ಡ್ಯೂರಿಂಗ್ ದ day to day, either at the same time as the list your top 10 desire or immediately throughout the day. ಆಮೇಲೆ ನೀವು ಈ ಲಿಸ್ಟನ್ನು ಬರ್ತಿದ್ದೀರಲ್ಲ, ಈ ಲಿಸ್ಟನ್ನು ಬರೆದು ನೀವು ಸ್ಯಾಚುರೇಷನ್ ಮೋಡಿಗೆ ಹೋಗಬೇಕು. ಅಂದರೆ ನಿಮಗೆ ಲಿಸ್ಟನ್ನು ನೋಡಿದಾಗ ಹೆದರಿಕೆ ಆಗಬಾರ್ದು, ಭಯ ಆಗಬಾರ್ದು, ಟೆನ್ಷನ್ ಆಗಬಾರ್ದು, ಏನೂ ಆಗಬಾರ್ದು. ಯು ಫೀಲ್ ಓಹ್ ಹೌದಾ ಅಂತ ನೀವು ರಿಲ್ಯಾಕ್ಸ್ ಮೋಡಲ್ಲಿ ಇರಬೇಕು. To saturate each of your desires with gratitude magical power, begin with the first desire on your list and using your imagination mentally asking the following question as though you have received your desire. What emotion do you feel when you receive your desire? What do the first person you told when you received your desire, and how did you tell them? What is the first great thing you did when you receive your desire? Include as much details as you can in your mind. ನೀವು ಈ ಲಿಸ್ಟಲ್ಲಿ ಸ್ಯಾಚುರೇಷನ್ ಮೋಡ್ ಬರಬೇಕು ಅಂತಂದರೆ ಫಸ್ಟ್ ನೀವು ಬರೆದಾಗ ನೀವು ಇದನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಬರ್ತೀರ. ನೀವು ರಿಸೀವ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ನಿಮಗೆ ಫೀಲ್ ಆದಮೇಲೆ ನೀವು ಫಸ್ಟ್ ಪರ್ಸನ್ ಇದನ್ನು ಹೋಗಿ ಯಾರ ಹತ್ರ ಹೇಳ್ತೀರ. ಆಮೇಲೆ ನೀವು ರಿಸೀವ್ ಮಾಡಿದಾಗ ಇನ್ನೂ ಇದರಿಂದ ಏನೇನು ಮಾಡ್ತೀರಾ ಅಂತ ಡೀಟೇಲಾಗಿ ತಿಳ್ಕೊಳ್ಳಿ, ಡೀಟೇಲಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಫೈನಲಿ reread each desire and really emphasize the magic word thank you so that you feel them as much as you can. Move on to the second desire on your list and follow the same step each desire until you have completed all the 10 desires. Spend at least 1 minute on each desire. ನೀವು ಪ್ರತಿಯೊಂದು ನಿಮ್ಮ ಡಿಸೈರ್ಸ್ನ ಗೋಲ್ಸ್ನ ತಗೊಂಡು ಒಂದೊಂದು ನಿಮಿಷ ಅದು ಸಿಕ್ಕಾಗ ನೀವು ಹೇಗೆ ಫೀಲ್ ಆಗ್ತೀರಾ, ಯಾರಿಗೆ ಹೇಳ್ತೀರಾ, ಆಮೇಲೆ ನಿಮಗೆ ಅದರಿಂದ ಏನೇನು ಮಾಡ್ತೀರಾ, ಈ 3 ಥಿಂಗ್ಸನ್ನು ನೀವು ಮೈಂಡಲ್ಲೇ ಕಣ್ಮುಚ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಬೇಕು. ಇದನ್ನೇ ಪ್ರತಿಯೊಂದು ಸ್ಟೆಪ್ಪಿಗೂ ಪ್ರತಿಯೊಂದು ಡಿಸೈರ್ಗೂ ಮಾಡಬೇಕು. If you want to do something that really powerful and lot of fun, you can also create a magic board. Then you attach the picture of your desire, cut out the picture and attach them to a board that's in a place
where you will see it often. Place the magic words thank you, thank you, thank you in the big bold letter of your magic board, or you can use your refrigerator as your magic board. If you have a family, you can create the magic board as a family project because child love it. Imagine that your magic board is truly magical. If you have a family, you can create a magical board as a family project. Imagine that your magic board is truly magical and that whatever you place a picture on your board is instantly become moving towards you. You continue gratitude for it with magnetizing it all the way into your life. ನೀವು ಇದನ್ನು ಇಮ್ಯಾಜಿನೇಷನ್ ಎಲ್ಲ ಬರ್ಕೊಂಬಿಟ್ಟು ನೀವು ಇದನ್ನು ಮ್ಯಾಜಿಕ್ ಬೋರ್ಡ್ ಮಾಡ್ಕೋಬೇಕು. ಅದನ್ನು ವಿಷನ್ ಬೋರ್ಡ್ ಅಂತಲೂ ಅಂತಾರೆ. ಆ ಥರ ಮಾಡಿಬಿಟ್ಟು ನೀವು ಅಟ್ಯಾಚ್ ಮಾಡಿ ಇದನ್ನು ಪ್ರತಿದಿನ ನೋಡ್ತಾ ವಿಷಲೈಸ್ ಮಾಡಬೇಕಾದ್ರೆ ಆ ಥಿಂಗು ನಿಮ್ಮ ಜೊತೆ ಅಟ್ರ್ಯಾಕ್ಟ್ ಆಗಿ 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 ಬರುತ್ತೆ. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ 10 ಬ್ಲೆಸ್ಸಿಂಗ್ಸನ್ನು ಬರೀಬೇಕು. ಲಾಸ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ಫೀಲ್ ಮಾಡ್ಕೋಬೇಕು. ಆಮೇಲೆ ನೀವು ಜರ್ನಲಲ್ಲಿ ನಿಮ್ಗೆ ಏನೇನು ಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದಿಸ್ ಅಂತ ಬರೀಬೇಕು. ಆಮೇಲೆ ಅದು ರಿಸೀವ್ ಮಾಡಿದಾಗ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ, ನೀವು ಅದನ್ನು ಯಾರಿಗೆ ಹೋಗಿ ಹೇಳ್ತೀರಾ, ಅದರಿಂದ ಏನೇನು ಮಾಡ್ತೀರಾ ಅಂತ ಕೂಡ ನೀವು ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಪ್ರತಿಯೊಂದು ಡಿಸೈನ್ಸಿಗೂ ಮಾಡಬೇಕಾಗತ್ತೆ. ಆಮೇಲೆ ಮ್ಯಾಜಿಕ್ ಬೋರ್ಡನ್ನು ಕೂಡ ಮಾಡಬೇಕಾಗತ್ತೆ. ಇಫ್ ಯು ರಿಯಲಿ ವಾಂಟ್ ಟು ಡೂ ದ್ಯಾಟ್, ಜಸ್ಟ್ ಡೂ ದ ಮ್ಯಾಜಿಕ್ ಬೋರ್ಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬೋಲ್ಡಲ್ಲಿ ಬರೀರಿ, ಇನ್ ಬಿಗ್ ಬೋಲ್ಡ್ ಲೆಟರ್ ಅಕ್ರಾಸ್ ಆನ್ ದ ಟಾಪ್. ಜಸ್ಟ್ ಬಿಫೋರ್ ಯು ಗೋ ಟು ಬೆಡ್ ಟು ನೈಟ್, ನೀವು ಮಲ್ಗೋದಕ್ಕೂ ಮುಂಚೆ ಹೋಲ್ಡ್ ಯುವರ್ ಮ್ಯಾಜಿಕ್ ರಾಕನ್ನು ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಆಮೇಲೆ ಮ್ಯಾಜಿಕಲ್ ವರ್ಡ್ಸನ್ನು ಹೇಳಿ, ಫಾರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಡ್ಯೂರಿಂಗ್ ದ ಡೇನಲ್ಲಿ ಯಾವ್ದು ಬೆಸ್ಟ್ ಥಿಂಗ್ ಇದೆಯೋ ಅದ್ರ ಬಗ್ಗೆ ತಿಳ್ಕೊಳೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ದಿಸ್ ಈಸ್ the practice of today. This will make your dream come true.